ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಆಶಾ ಕಾರ್ಯಕರ್ತೆಯರನ್ನು ಕಾರ್ಮಿಕರನ್ನಾಗಿರೋದು ಲೇಬರ್ ಕೋಡ್ಗಳನ್ನು ಜಾರಿ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಈ ಲೇಬರ್ ಕೋಡ್ಗಳನ್ನು ಜಾರಿ ಮಾಡಬಾರದು. ವಿದ್ಯುತ್ ಶಕ್ತಿ ಖಾಸಗೀಕರಣ ಒಪ್ಪುವುದಿಲ್ಲ. ಖಾಸಗೀಕರಣ ಒಪ್ಪುವುದಿಲ್ಲ. ಬೀಜ ಕಾಯ್ದೆ ರದ್ದು, ಶಾಂತಿ ಕಾಯ್ದೆ ರದ್ದುಗೊಳಿಸಿ. ಮನರೇಗಾ ಪುನರ್ಸ್ಥಾಪಿಸಿ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪುನರ್ಸ್ಥಾಪಿಸಿ. ಜನ ವಿರೋಧ ಧಿಕ್ಕಾರ. ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ಗಳನ್ನು ರದ್ದುಗೊಳಿಸಿ. ಮಾರ್ಚ್ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಹೆಚ್ಚಳ ಮಾಡಲೇಬೇಕು. ಶ್ರಮಕ್ಕೆ ಇನ್ಕ್ಲಾಬ್ ಜಿಂದಾಬಾದ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ. ಬಡ ಹೆಣ್ಣು ಮಕ್ಕಳನ್ನು ಪದೇ ಬೀದಿಗಿಳಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಮಾನ್ಯ ಮುಖ್ಯಮಂತ್ರಿಗಳ ಉತ್ತರಿಸಿ. ಕೊಟ್ಟ ಮಾತು ಉಳಿಸಿಕೊಳ್ಳಿ. ಜನ ವಿರೋಧಿ ಕಾರ್ಮಿಕ ಹಿಮ್ಮೆಟ್ಟಿಸಿ. ಸಾರ್ವತ್ರಿಕ ಬೇಕು. ಇನ್ಕ್ಲಾಬ್ ಜಿಂದಾಬಾದ್. ನಮಸ್ಕಾರ. ಇವತ್ತು ದೇಶದಾದ್ಯಂತ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ. ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯ ಮೇರೆಗೆ ನಡೀತಾ ಇರೋ ಈ ಒಂದು ಮುಷ್ಕರದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಾವು ಆಶಾ ಕಾರ್ಯಕರ್ತರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನು ಸಾರ್ವತ್ರಿಕ ಮುಷ್ಕರದ ಬೇಡಿಕೆಗಳಿದೆ, ಈ ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ಗಳನ್ನ ರದ್ದು ಮಾಡಬೇಕು, ಮನರೇಗಾನ ಪುನಃಸ್ಥಾಪಿಸಬೇಕು, BBG ರಾಮ್ಜಿ ಕಾಯ್ದೆನ ರದ್ದು ಮಾಡಬೇಕು, ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬಾರ್ದು, ಶಾಂತಿ ಕಾಯ್ದೆ, ಬೀಜ ಕಾಯ್ದೆ ಆಗಿ ಇನ್ನು 10 ಹಲವು ಜನವಿರೋಧಿ ಕಾಯ್ದೆಗಳೇನಿವೆ ಅವುಗಳನ್ನೆಲ್ಲ ಸರ್ಕಾರ ಹಿಂಪಡಿಬೇಕು, ಅವುಗಳನ್ನ ರದ್ದು ಮಾಡಬೇಕಂತೇಳಿ ಬೇಡಿಕೆ ಇಟ್ಕೊಂಡು ಈ ಒಂದು ರೈತರು, ಕಾರ್ಮಿಕರು, ದುಡಿಯೋ ಜನಗಳೆಲ್ಲ ಸೇರಿ ಮಾಡ್ತಾ ಇರೋ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಪ್ರಯುಕ್ತ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಹಾಗೆ ಇದ್ರ ಜೊತೆಯಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಜೂನ್ನಲ್ಲಿ ಪ್ರೋತ್ಸಾಹಧನ ಹೆಚ್ಚಳ ಘೋಷಣೆ ಮಾಡಿದರು. ಆದರೆ ಇಲ್ಲಿವರೆಗೂ ಜಾರಿಯಾಗಿಲ್ಲ. ಅದನ್ನು ಅವ್ರು ಜಾರಿ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಅಂತೂ 2 ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಮಾತು ಮುರಿದಿದ್ದಾರೆ. ಅದನ್ನು ಈ ಬಜೆಟಲ್ಲಾದರೂ ಅವ್ರು ನೆರವೇರಿಸಬೇಕು. ಈ ಮಾರ್ಚ್ ಬಜೆಟಲ್ಲಿ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ಹೆಚ್ಚಳ ಮಾಡಬೇಕು. ಹಾಗೆ ಅವರೇನು ಮಾಸಿಕ 10,000 ಗ್ಯಾರಂಟಿ ಬರೋ ರೀತಿ ಮಾಡ್ತೀವಿ ನಿಮಗೆ ಅಂತೇಳಿ ಆದೇಶ ಹೊರಡಿಸ್ತೀವಿ ಅಂತೇಳಿ 1 ವರ್ಷ ಆಯಿತು. ಅದನ್ನು ಆದೇಶ ಹೊರಟಿಲ್ಲ. ಅದಕ್ಕೆ ಇವತ್ತು ನಮ್ಮ ಆಶಾ ಕಾರ್ಯಕರ್ತೆಯರ ಶ್ರಮಕ್ಕೆ ತಕ್ಕ ವೇತನ ಸಿಗಬೇಕು. ಹಾಗೆ ಇಡೀ ದೇಶದ ಕಾರ್ಮಿಕ ವರ್ಗ, ದುಡಿಯುವ ವರ್ಗಕ್ಕೆ ಅನ್ಯಾಯ ಆಗೋ ರೀತಿ ಏನೋ ನೀತಿಗಳು ತಂದಿದ್ದಾರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ. ಆ ನೀತಿಗಳನ್ನ ಹಿಂಪಡಿಬೇಕು. ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರ ಈ ಲೇಬರ್ ಕೋಡ್ಗಳಿಗೆ ನೀತಿ ನಿರೂಪಿಸಬಾರ್ದು. ನಮ್ಮ ರಾಜ್ಯದಲ್ಲಿ ಅದನ್ನು ಜಾರಿಗೆ ತರಬಾರ್ದು. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಬೋದು. ಪಕ್ಕದ ಕೇರಳ ಸರ್ಕಾರ ಅದನ್ನು ತಡೆ ಹಿಡಿದಿದ್ದಾರೆ. ಇಲ್ಲಿ ಕೂಡ ಅದನ್ನು ಮಾಡಬೇಕು. ಲೇಬರ್ ಕೋಡ್ನ ಜಾರಿ ಮಾಡಬಾರ್ದು. ಹಿಂದೆ ಏನು 29 ಕಾನೂನುಗಳಿತ್ತು, ಅದನ್ನೇ ಮುಂದುವರಿಸಬೇಕಂತೇಳಿ ನಾವು ಕಾರ್ಮಿಕ ವರ್ಗದ ಪರವಾಗಿ ನಮ್ಮ ಆಶಾ ಕಾರ್ಯಕರ್ತರಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಜಿ ಹನುಮೇಶ್, AIUTUC ಕಾರ್ಮಿಕ ಸಂಘಟನೆಯ ಪರವಾಗಿ